ಮ್ಯಾಗ ತಪಸ್ಸು ಮಾಡತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ರೇವಣ ಸಿದ್ದೇಶ್ವರನ ಪ್ರೀತಿಗೆ ಪಾತ್ರದಂತವ್ರು ಯಾರು ಮುತ್ತಪ್ಪನ? ಯಾರಪ್ಪ ಅವರು? ಅಲ್ಲ ದವಗಾಡ ದೇವರು, ಸ್ವಾಮಘಾತಕ ದೇವರು, ಜೀವಕ ಮುನಿ ದೇವರು, ಗಾಂಜಕೋರ ದೇವರು, ಗರುಡಗಿತ್ತ ದೇವರು, ವಿದ್ಯೆ ಕೋರ ದೇವರು, ಬುದ್ಧಿ ಕೋರ ದೇವರು, ಕೆಂಗರ ಗಣ್ಣು ಗುಂಗುರು ಕೂದಲು ಹೊಣ್ಣ ಹೊಂಕಲ ಬಂಗಾರ ಕಿವಿ ಜಡೆ ಇರ್ತಕ್ಕಂಥ ಯಾರಪ್ಪ ಅವರು? ನಾನು ಏನಾದ್ರು ಸೌಂಡ್ ಇಡ್ಲಿ ಅಣ್ಣ. ಶೀಗಿ ಸಿಂಕಾಸರು ಹೊಡೆದು ಬಾಗಿ ಬಕನಾಥರು ಹೊಡೆದು ಕ್ವಾನೇಶ್ವರ ದೈತನ ಮರ್ದನ ಮಾಡಿರ್ತಕ್ಕಂಥ ಯಾರಪ್ಪ ಅವರು? ಅವ್ರ ಹೆಸರೇನ್ರಿಪ್ಪ? ನಾಗರ ಹಾವಿನ ಮೇಲೆ ಕೂತ ನಾಡ ತಿರುಗೇನರಿ, ನಾಡಿಗೆ ಬದಲಾಗಿ ಠಾಣ ಅನ್ಸನರಿ, ಬೆಕ್ಕರಿಗೆ ಲಕ್ಕವಲ ಇಟ್ಟಾನರಿ, ಅಕ್ಕ ಮಾನ ತಮ್ಮ ಚೆನ್ನಂಗ ಬೀರನಾಗಿ ಚಿಂಚಲೆ ಅನಿಸ್ಯಾನರಿ. ಹೌದಪ್ಪ ಹೌದಾ? ಬಾಲ ಬರಮೈ ದೇವರ ಕಂದ ಸೂರಮ್ಮ ದೇವಿಯ ಸಂಜಾತನಾಗಿರ್ತಕ್ಕಂಥ ಕಳುವಿ ನಾರಾಯಣ ಗೌಡನ ಅಳಿಯನಾಗಿರ್ತಕ್ಕಂಥ ಕಣ್ಣಿ ಕೋಮಲಿ ಹಿರಿಯನಾಗಿರ್ತಕ್ಕಂಥ ನೀಲಂಕರಾಯ ಮುತ್ತನ ಮೊಮ್ಮಗನಾಗಿರ್ತಕ್ಕಂಥ ಅವನೇ ಶಿಡಿಯಾನ ಸಿದ್ಧ ವೀರ ದೇವರ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಹೌದಪ್ಪ ಹೌದಾ? ಬೀರ ದೇವರು ಬಿರುದವನ್ನು ನಾಡಿನಾದ್ಯಂತ ಬೆಳೆಸಿರ್ತಕ್ಕಂಥ ಬಿಲವಾಡಪುರ ದರಸ ತಂದೆ ತುಕ್ಕಪ್ಪ ರಾಯಿ ತಾಯಿ ಅಮೃತಬಾಯಿ ಒಡಲೊಳಗೆ ಹುಟ್ಟಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಹೊಲಜಂತಿ ಎಂಬ ನಾಮವನ್ನು ಗಳಿಸಿ ಹೌದಾ? ಕಲಿಯುಗದ ಕೈಲಾಸ ಹಾಲಮದದ ಕಾಶಿ ಹೌದು. ನಮ್ಮ ಆಲಿಂಗ್ರಾಯನ ಮಟ್ಟ ಮನೆಯಾಗ ಎಲ್ಲರ ನೋಡ್ಬೇಕಾದ್ರೆ ಅದು ಹುಲಜಂತಿ ಬಬ್ಬುಲಿ ಬನ ಬಂದು ಹುಲಜಂತಿ ಬಬ್ಬುಲಿ ಬನ. ಹೌದಪ್ಪ ಹೌದಾ? ಮಾಳಿಂಗರಾಯ ಮುತ್ತನ ಮಠ ಮನೆಯಾಗ ಯಾವ್ದಪ್ಪ? ಹುಲಜಂತಿ. ಮಾಳಿಂಗರಾಯ ಮುತ್ತನ ಮಟ್ಟ ಮನೆ ಒಳಗೆ ಹುಲಜಂತಿ. ಅಮೋಘಸಿದ್ಧ ಮುತ್ತನ ಮಠ ಮನೆ ಒಳಗ ಅಮಸಿದ್ಧ ಮುತ್ತನ ಮಟ್ಟ ಮನೆ ಒಳಗೆ ಯಾವ್ದು ಕೇಳಿದ್ರ ಮುಮ್ಮೆಟ್ಟಿ ಗುಡ್ಡ. ಹೌದಪ್ಪ ಹೌದಾ? ಮಾಳಿಂಗರಾಯ ಮುತ್ತನ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಮೈಕ್ ಬರೆಯದ ನೋಡ್ರಿ. ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಸಾವಿರ ಕೊಳ ಸರ್ದಾರ್ನಾಗಿರ್ತಕ್ಕಂಥ ಕಾಜಿ ಬೆಳಗ್ಗೆ ಕಾಸಿಲಿಂಗೇಶ್ವರನ ಕರನೂಳು ಗುರುವಿಗೆ ಕೈ ಜೋಡಿಸಿ ಹೌದಪ್ಪ ಹೌದಾ? ಮಾಳಿಂಗರಾಗಿ 4 ಮಂದಿ ಮಕ್ಕಳು. ಎಷ್ಟು ಮಂದಿಪ್ಪ? ಮಾಳಿಂಗರಾಗಿ 4 ಮಂದಿ ಗಂಡಸು ಮಕ್ಕಳು ಮುತ್ತಪ್ಪನ. ಅವ್ರ ಹೆಸರೇನ್ರಿಪ್ಪ? ರೆಬ್ಬರಾಯ, ಬೀರಮುತ್ಯ, ಕಣ್ಣಮುತ್ಯ, ಸ್ವಾಮರಾಯ. ಹೌದು ಹೌದು. ಮಾಳಿಂಗರಾಗಿ 4 ಮಂದಿ ಸ್ವಸ್ಥರು ಯಾರ್ಯಾರು? ಯಾರ್ಯಾರಿಪ್ಪ? ಅವ್ರ ಹೆಸರೇನ್ರಿಪ್ಪ? ದ್ಯಾಮಾಬಾಯಿ, ಕಾಮಾಯಿ, ಕೋಮಾಲಿ, ಸೋಮಾಲಿ. ಹೌದು. 4 ಮಂದಿ ಸ್ವಸ್ಥರ ಪಾದಕ್ಕೆ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೌದಪ್ಪ ಹೌದಾ? ಮಾಳಿಂಗರಾಯನ ವರವಿನ ಮಕ್ಕಳನ್ನು ಒಂದು ತಕಡೆಗೆ ಹಾಕಿದ್ರು, ಮಾಳಿಂಗರಾಯನ ಪುಣ್ಯದ ಮಕ್ಕಳನ್ನು ಒಂದು ತಕಡೆಗೆ ಬಂಧುಗಳೇ. ಅವ್ರ ಯಾರಪ್ಪ? ಅವ್ರ ಹೆಸರೇನ್ರಿ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಉಟಗಿ ಗ್ರಾಮದಾಗ ತಂದೆ ಅಂಕನ ಗೌಡ, ತಾಯಿ ಶಿವಲಿಂಗಮ್ಮನ ಸುಪುತ್ರನಾಗಿ ಸಿಂಧಿ ಸಿದ್ಧ ಕನಿಗಿಲ ಮಠದ ಕರ್ತೃಗಿರ್ತಕ್ಕಂಥ ಯಾರಪ್ಪ ಅವರ? ಬಿದ್ದರ್ಗಿ ಬುಳ್ಳಾನ ಸಿದ್ದೇಶ್ವರ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಇವತ್ತಿನ ಜಾತ್ರೆಗೆ ಕಾರಣೀಭೂತರಾಗಿರ್ತಕ್ಕಂಥ ಇದೇ ಯಾವ ನಮ್ಮ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಒಳಗೆ ಮಾಡಿದ್ದೆ ಹೊಡೆಯಬೇಕು ಫೋಟೋ ಸಾರಿ ತಿಳಿ. ಹೌದು ಹೌದು. ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಪರಮ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಅದು ಯಾವ್ದ್ರಿಪ್ಪ? ಇಡೀ ಮಹಾರಾಷ್ಟ್ರ ರಾಜ್ಯದೊಳಗೆ ಹಾತ ಕಲಂಗ ತಾಲೂಕಿನೊಳಗೆ ಕೊಲ್ಲಾಪುರ ಜಿಲ್ಲಾದಾಗ ಇಟ್ರಾಯ ದೇವರ ಮೊದಲನೇ ಮತ್ತು ಮನೆ ಯಾರಪ್ಪದ್ರ ಪಟ್ಟಣ ಕಡೆ ಇಟ್ರಾಯ ದೇವರ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಹೌದಪ್ಪ. ಪಟ್ಟಣಗಳಲ್ಲಿ ಸುವರ್ಣ ಕರ್ನಾಟಕದೊಳಗ ರಾಯಬಾಗ ತಾಲೂಕಿನೊಳಗೆ ಅಳಗವಾಡಿ ನನ್ನಪ್ಪ ಇಟ್ರಾಯ ದೇವರ ಗುಡಿ ಇದು 2ನೇ ಸುಕ್ಷೇತ್ರ ಸಮಾನ ಕೈ ಸಮಾನ. ಹೌದಪ್ಪ ಹೌದಾ? ಹೌದು. ಕೊಲ್ಲಾಪುರ ಜಿಲ್ಲಾದೊಳಗೆ ಮಹಾರಾಷ್ಟ್ರದೊಳಗೆ
ದೊಡ್ಡ ಮಟ್ಟ ಮನೆ ಅದು ಇಟ್ರಾಯಿ ದೇವ್ರದು ಆ ಭಾಗದಾಗ ಹೌದಪ್ಪ ಕೊಡಾಳದು ಇಡೀ ಕರ್ನಾಟಕದೊಳಗೆ ಇಟ್ರಾಯಿ ದೇವ್ರದು ಇದು ಯಾವ್ದಪ್ಪ ಅಳಗವಾಡಿ ಇಟ್ರಾಯಿ ದೇವರು ಸುಕ್ಷೇತ್ರಕ್ಕೆ ಸಭಾದ ಕೈ ಎತ್ತಿದ ಬಂಧುಗಳೇ. ಹೌದಪ್ಪ ಹೌದು ಇಟ್ರಾಯಿ ದೇವರ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ ಹೌದು ಮಗಳ ಸ್ಥಾನದಾಗಿರ್ತಕ್ಕಂಥ ಯಾರಪ್ಪ ಅವ್ರ ತಾಯಿ ಹಿಂಗ ಮಾಡೇ ಮಗಳ ಯೂಟ್ಯೂಬ್ ಐತಿ ಅವ್ರು ಬಂದ್ ಮಾಡಿ ಕೇಳಿಲ್ಲ ಅನ್ಕಂತಾನ ಯಾಕಂದ್ರೆ ಅದನ್ನ ಹೇಳಬಾರ್ದು. ಯಾಕಂದ್ರೆ ತಾಯಿಗೆ ಯಾರಿಗೆ ಅನ್ಬೇಕ ಮಗಳ ಯಾರಿಗೆ ಅನ್ಬೇಕು ಅನ್ನೋದು ಬಹಳ ವಿಷಯಗಳನ್ನ ಮನದಟ್ಟು ಮಾಡ್ಕೊಂಡು ಮಾತಾಡೋದೈತಿ ಮುಂದೆ. ಯಾಕಂದ್ರೆ ಯೂಟ್ಯೂಬ್ದವ್ರ ಮಗಳ ಸ್ಥಾನದಾಗಿರ್ತಕ್ಕಂಥ ಭಾಗೀರಥಿ ಈಗ ಬಾಬುಬಾಯಿನ ಹತ್ರ ಪವಿತ್ರ ಪಾದಾರಿ ಉಂಟು ವಂದಿಸಿ ಯಾವ ನಮ್ಮ ವಿಠ್ಠಲ ಕಾಕ ಹಳ್ಳೂರವ್ರ ಹೌದಪ್ಪ ಹೌದು ನಾ ಬಂದು ನೋಡಿನಿ. ಈ ಗುಡಿ ಮುಂದೆ ಹಾಡೋದು ಬಹುಶಃ 4ನೇ ಬಾರಿಗೆ ಇರಬಹುದು. ನಾ ಇನ್ನು 22-23 ವರ್ಷಕ್ಕೆ 10 ಊರವರು ನಿಂತು ನ್ಯಾಯ ಮಾಡಿದ್ರು ಕೂಡ ನ್ಯಾಯ ನುರಿದಿಲ್ಲ. ಆ ನ್ಯಾಯವನ್ನು ನುರಿಸಿ ತಪ್ಸಿ ಸುರೇಶ್ ಮರತಂದು ಹಾಕಿರ್ತಕ್ಕಂಥ ಏಕೈಕ ಕಮಿಟಿ ಅಂದ್ರೆ ಹಲ್ಲೂರು ಪುಣ್ಯಕ್ಕನಕ ಸಭಾಗತಿ. ಹೌದಪ್ಪ ಹೌದು ಅದಕ್ಕೆ ಅವರ ಅಣ್ಣನಾಗಿರ್ತಕ್ಕಂಥ ನಮ್ಮ ವಿಠ್ಠಲ ಕಾಕ ಹಳ್ಳೂರ್ ಅವರು ಈ ನೇತೃತ್ವ ವಹಿಸಿ ಒಳ್ಳೆ ಕಾರ್ಯಕ್ರಮ ಮಾಡ್ಯಾರ. ಈ ಜಾತ್ರೆಯನ್ನ ಬಹಳ ವಿಜೃಂಭಣೆ ಮಾಡ್ಯಾರ. ಈ ಭಾಗದಾಗ ಹೆಂಗ್ ಮಾಡ್ರಿ ಕೇಳಿದ್ರೆ ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕಿನಲ್ಲಿ ಬಸವಪಟ್ಟಣ ಹೆಂಗೈತಿ ಬಂಧುಗಳೇ, 2ನೇ ಬಸವಪಟ್ಟಣ ಎಲ್ಲಿ ಅಂತ ಕೇಳಿದ್ರೆ ಅದು ಅಳಗವಾಡಿ ಸುಕ್ಷೇತ್ರ. ಅದಕ್ಕೆ ನಮ್ಮ ಇಟ್ಟಲ ಕಾಕ ಅವ್ರಿಗೆ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ನಮ್ಮ ಸರ್ ಹೇಳಿದ್ರು ಬಾಲ್ದಂಡಿ ಸಾಹೇಬರು ಅವರ ಸೋದರರು ನನಗ ಕಂಕನವಾಡಿ ಅವರು ನಮ್ಮ ಬಾಲ್ದಂಡಿ ಸರ್ ಅಂತ ಹೇಳಿ ನನಗೆ ಬಹಳ ಪರಿಚಯದವ್ರು ಆದ್ರೂ ಕೂಡ ನಮ್ಮ ಹಳ್ಳೂರು ಸರ್ ಬೀಗ್ರ ಅಂತ ಹೇಳಿ ಇಷ್ಟು ಗೊತ್ತಿದ್ವಿ ಇಷ್ಟೇ. ಆದ್ರೂ ಕೂಡ ಅವ್ರಿಗೆ ಕೂಡ ಅನಂತ ಕೋಟಿ ನಮಸ್ಕಾರ ಹೇಳಿ ನಮ್ಮ ಸಾಹೇಬ್ರ ಹೆಸರು ಹೇಳಿದ್ರು ಗೋಪಾಲ್ ಸರ್ ಅಂತ ತಿಳ್ಕೊಂಡು ನಾನು ಒಂದು 10 ವರ್ಷದಿಂದ ನಾನು ಉಮ್ರದ್ಗೆ ಹೋಗಿನಿ. ಉಮ್ರದ್ ರೇವಣಸಿದ ಜಾತ್ರೆ ಹೋಗಿನಿ. ಅಲ್ಲಿ ನಮ್ಮ ಸಾಹೇಬರು ಭೇಟಿ ಆಗಿದ್ರು ನಮಗ. ಅವರು ಕೂಡ ಅವರಿಗೆ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ತಪ್ಪನ ಹೇಳ್ರಿಪ್ಪ. ಇಲ್ಲೊಬ್ರು ನಮ್ಮ ಮುಗುಳು ಕೊಡಲ್ ಹುಟ್ಟಿ ಇದೇ ನಮ್ಮ ಯಾವ 2ನೇ ಜಕನಾಚಾರ್ಯ ಅನಿಸ್ಕೊಂಡಿರ್ತಕ್ಕಂಥ ಎತ್ತಿನ ಮನೆ ಹಿರಿಯರು ಕೂಡ ಅನಂತ ಕೋಟಿ ನಮಸ್ಕಾರ ಬಂದು. ಹೌದಪ್ಪ ಹೌದಾ ನಾ ಬಂದು ನೋಡಿನಿ ಈ